ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆಯ ಅಬ್ಬರ ವಿಪರೀತ ಆಗಿದೆ. ಕೆಲವು ಕಡೆಗೆ ಜಲಾಶಯಗಳ ಗೇಟ್ಗಳು ಓಪನ್ ಆಗಿವೆ. ಈ ರಾಕಸಕೊಪ್ಪ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಹೀಗಾಗಿ ಡ್ಯಾಮ್ನಿಂದ ನೀರನ್ನು ಬಿಟ್ಟಿದ್ದಾರೆ. ಡ್ಯಾಮ್ನಿಂದ ಮಾರ್ಕಾಂಡೇಯ ನದಿಗೆ ನೀರು ಬಿಡುಗಡೆಯಾಗಿದೆ. ತೋರಿಸ್ತಾ ಇದ್ದೀವಿ ನಾವು ಆ ದೃಶ್ಯಾವಳಿಗಳನ್ನು. ನೋಡಿ ಯಾವ ರೀತಿ ಇದೆ ದೃಶ್ಯಾವಳಿಗಳು. ಕೆಲವೊಂದು ಗೇಟ್ಗಳನ್ನು ಓಪನ್ ಮಾಡಲಾಗಿದೆ. ರಾಕಸಕೊಪ್ಪ ಜಲಾಶಯ ಈ ಒಂದು ಲೆಕ್ಕದಲ್ಲಿ ಬೆಳಗಾವಿ ಜಿಲ್ಲೆಯ ಜನರ ಜೀವನಾಡಿ. ಇದು ಕುಡಿಯೋ ನೀರಿಗೂ ಕೂಡ ಈ ರಾಕಸಕೊಪ್ಪ ಅಥವಾ ರಾಕಸಕೊಪ್ಪ ಅಂತಾರಲ್ಲ, ಈ ರಾಕಸಕೊಪ್ಪ ಅಣೆಕಟ್ಟಿನ ಮೇಲೇ ಜನ ಡಿಪೆಂಡ್ ಆಗಿದ್ದಾರೆ. ಜಸ್ಟ್ ಏನು ಬೆಳಗಾವಿಯಿಂದ 16 ಕಿಲೋಮೀಟರ್ ದೂರದಲ್ಲಿದೆ ಇದು, ಅಷ್ಟೇನೇ. ಮಾರ್ಕಾಂಡೇಯ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಅಣೆಕಟ್ಟಿದು. ಬನ್ನಿ ನಮ್ಮ ಪ್ರತಿನಿಧಿ ಸಹದೇವ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ರಾಜ್ಯದಲ್ಲಿ ಒಂದು ಕಡೆ ಬರ, ಮತ್ತೊಂದು ಕಡೆ ನೆರೆಯ ಆತಂಕ ಕೂಡ ಶುರುವಾಗಿರುವಂಥದ್ದು. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗದಲ್ಲಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಸದ್ಯ ಈಗ ಬೆಳಗಾವಿಯಲ್ಲಿ ಸಪ್ತ ನದಿಗಳು ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂಥದ್ದು. ಅದರ ಜೊತೆಗೆ ಬೆಳಗಾವಿ ನಗರಕ್ಕೆ ನೀರು ಸರಬರಾಜು ಮಾಡ್ತಾ ಇದ್ದಂತಹ ರಾಕಸಕೊಪ್ಪ ಜಲಾಶಯ ಕೂಡ ಈಗ ಭರ್ತಿಯಾಗಿ 2 ಗೇಟ್ಗಳಿಂದ ನೀರನ್ನ ರಿಲೀಸ್ ಮಾಡ್ತಾ ಇರುವಂಥದ್ದು. ಸದ್ಯ ಈಗ ಬೆಳಗಾವಿ ತಾಲೂಕಿನ ರಾಕಸಕೊಪ್ಪ ಗ್ರಾಮದ ಹೊರವಲಯದಲ್ಲೇ ಈ ಒಂದು ಜಲಾಶಯವನ್ನ ನಿರ್ಮಾಣ ಮಾಡಲಾಗಿರುವಂಥದ್ದು. ನೀವೀಗ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಇದು ಸದ್ಯ ಈಗ 2 ಗೇಟ್ಗಳ ಮುಖಾಂತರ 4 ಇಂಚು ಮೇಲೆ ಏರಿಕೆಯನ್ನ ಮಾಡಿರುವಂಥದ್ದು ಗೇಟ್ಗಳನ್ನ. ಇದರಿಂದಾಗಿ ಸದ್ಯ ಈಗ ರಾಕಸಕೊಪ್ಪ ಜಲಾಶಯ ಏನಿದೆ ಅದರಿಂದ ನೀರು ಕೂಡ ಈಗಾಗಲೇ ಮಾರ್ಕಂಡೇಯ ನದಿಗೆ ಬಿಡಲಾಗ್ತಾ ಇರುವಂಥದ್ದನ್ನ ನೋಡಬಹುದಾಗಿದೆ. ಇದು 0.58 TMC ಸಾಮರ್ಥ್ಯದ ರಾಕಸಕೊಪ್ಪ ಜಲಾಶಯ ಏನಿತ್ತು, ಬೆಳಗಾವಿ ನಗರಕ್ಕೆ ನೀರು ಒದಗಿಸುವಂತಹ ಈ ಒಂದು ಜಲಾಶಯ ಕಂಪ್ಲೀಟ್ ಆಗಿ ಭರ್ತಿಯಾಗಿರುವಂತ ಕಾರಣಕ್ಕಾಗಿ ಸದ್ಯ ಈಗ ಏನು ನೀರನ್ನ ಹೊರ ಬಿಡಲಾಗ್ತಾ ಇರುವಂತದ್ದು. 2 ಗೇಟ್ಗಳ 6 ಗೇಟ್ಗಳ ಪೈಕಿ ಈಗ 2 ಗೇಟ್ಗಳ ಮುಖಾಂತರ ನೀರು ಹೊರ ಆಗ್ತಾ ಇರುವಂತದ್ದನ್ನ ನೋಡಬಹುದಾಗಿದೆ. ಇನ್ನು ಕೂಡ ಮಳೆಯ ಅಬ್ಬರ ಕೂಡ ನೀವೀಗ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ನಿರಂತರವಾಗಿ ಮಳೆ ಮುಂದುವರೆದಿರುವಂತದ್ದು. ಹೀಗಾಗಿ ಸದ್ಯ ಈಗ ಒಂದು ಕಡೆ ಪಶ್ಚಿಮ ಘಟ್ಟ ಭಾಗದಿಂದ ಹರಿದು ಬರ್ತಾ ಇರುವಂತಹ ಅಪಾರ ಪ್ರಮಾಣದ ನೀರು, ಅದರ ಜೊತೆಗೆ ಬೆಳಗಾವಿಯಲ್ಲೂ ಕೂಡ ಈಗ ಮಳೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಸದ್ಯ ಈಗ ಮಾರ್ಕಂಡೇಯ ನದಿ ತಟದಲ್ಲಿರುವಂತಹ ಗ್ರಾಮಗಳು ಕೂಡ ಎಚ್ಚರಿಕೆಯನ್ನ ನೀಡಿರುವಂತದ್ದು. ಯಾಕಂತಂದ್ರೆ ಒಂದು ಕಡೆ ಜಲಾಶಯದಿಂದ ನೀರು ಹೊರ ಬಿಡ್ತಾ ಇರುವಂತದ್ದು, ಮತ್ತೊಂದು ಕಡೆ ಈಗ ಮಳೆ ಕೂಡ ಮುಂದುವರೆದಿರುವಂತಹ ಕಾರಣಕ್ಕಾಗಿ ಮಾರ್ಕಂಡೇಯ ನದಿ ಕೂಡ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತದ್ದು. ಇದೇನು ನೀವು ಈಗ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರಿ, ಇದು ಮಾರ್ಕಂಡೇಯ ನದಿ ಸೇರುವಂತಹ ದೃಶ್ಯಾವಳಿಗಳನ್ನ ಗಮನಿಸಬಹುದಾಗಿದೆ. ಸದ್ಯ ಮಳೆಯ ಅಬ್ಬರ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂತಹ ಕಾರಣಕ್ಕಾಗಿ ಒಂದು ಕಡೆ ನದಿ ಪಾತ್ರದಲ್ಲಿರುವಂತಹ ಜನರೆಲ್ಲರೂ ಕೂಡ ಈಗ ಒಂದು ಹಂತದಲ್ಲಿ ಆತಂಕದಲ್ಲಿರುವಂಥದ್ದು. ಬೆಳಗಾವಿ ಜಿಲ್ಲೆ 7 ತಾಲೂಕುಗಳಿಗೆ ಉತ್ತಮ ಮಳೆ ಆಗ್ತಾ ಇದ್ರೆ ಮತ್ತೆ ಇನ್ನುಳಿದ ತಾಲೂಕುಗಳಲ್ಲಿ ಕೂಡ ಬರದ ಛಾಯೆ ಮೂಡಿರುವಂಥದ್ದು. ಒಟ್ಟಿನಲ್ಲಿ ಒಂದು ಕಡೆ ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂತದ್ದು ಕಾರಣಕ್ಕಾಗಿ ಮಹಾರಾಷ್ಟ್ರದ ಸತಾರಾದಲ್ಲಿರುವಂತಹ ಕೊಯ್ನಾ ಜಲಾಶಯ ಏನಿದೆ ಅದು ಕೂಡ ಕಂಪ್ಲೀಟ್ ಆಗಿ ಭರ್ತಿಯಾಗಿ 6 ಗೇಟ್ಗಳಿಂದ ಈಗಾಗಲೇ ನೀರನ್ನ ಹೊರ ಹಾಕಿರುವಂಥದ್ದು. ಮತ್ತೊಂದು ಕಡೆ ರಾಧಾನಗರಿ ಜಲಾಶಯದಿಂದಲೂ ಕೂಡ ಈಗ ದೂದ್ಗಂಗಾ ನದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವಂಥದ್ದು. ಇದು ಒಟ್ಟು ಈಗ ಬೆಳಗಾವಿಯ ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯಲ್ಲಿ ಹರಿದು ಹೋಗುವಂಥ ಕೃಷ್ಣಾ ನದಿಗೆ ಈಗ 1 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರು ಹರಿದು ಬರ್ತಾ ಇರುವಂಥ ಕಾರಣಕ್ಕಾಗಿ ನದಿ ಪಾತ್ರದಲ್ಲಿ ಅಲರ್ಟ್ ಆಗಿರುವಂತೆ ಜಿಲ್ಲಾಡಳಿತ ಕೂಡ ಈಗಾಗಲೇ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಒಟ್ಟಿನಲ್ಲಿ ಬೆಳಗಾವಿಯಲ್ಲಿ ಒಂದು ಕಡೆ ಮಹಾರಾಷ್ಟ್ರದ ಮಳೆ ಎಫೆಕ್ಟ್ ತಡ್ತಾ ಇದ್ರೆ, ಮತ್ತೊಂದು ಕಡೆ ರಾಮದುರ್ಗ ಸೇರಿದಂತೆ ಬೇರೆ ಬೇರೆ ತಾಲೂಕುಗಳಲ್ಲಿ ಇದೀಗ ಬರದ ಛಾಯೆ ಕೂಡ ಮೂಡ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಈ ಒಂದು ಮಳೆಯ ಅಬ್ಬರಕ್ಕೆ ಈಗಾಗಲೇ ಜಲಾಶಯಗಳು ಕಂಪ್ಲೀಟ್ ಆಗಿ ಭರ್ತಿಯಾಗಿ ನೀರನ್ನ ಹೊರ ಬಿಡ್ತಾ ಇರುವಂಥದ್ದು. ಇದು ಜಿಲ್ಲೆಯ ಜನರಲ್ಲಿ ಸಾಕಷ್ಟು ಸಂತಸ ಮನೆ ಮಾಡಿರುವಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.